ಅವ ಹೇಳ್ದ ಏನ್ಲ? ಅದೇ ಸುಧನುವೆ ಚಿನ್ನು ಎಲ್ಲ ಹೋಗ್ಬೇಕು ಅಂದ್ರಲ್ಲ ಅದನ್ನ ಹೇಳ್ದವ ಸೋಬಿತನ್ಗೆ. ಹ್ಞೂ ಹೇಳ್ದಕ್ಕಲ್ಲ. ನಾಳೆ ಓದ್ಲಂತೇನೆ ಬರ್ತೀನಿ ಅಂತ ಅಂದವನೇ. ನಾನು ಅದಕ್ಕೆ ಹೇಳ್ಬಿಟ್ಟೆ 2 ಗಂಟೆ 3 ಗಂಟೆ ತಂದ್ಬಿಟ್ಟು ಬಿಡ್ಬೇಕು ಅಂತ. ಆಯ್ತು ಅಂತ ಅಂದವನೇ. ಸರಿ ಸರಿ ಆಯ್ತು. ಎಲ್ಲ ಇವಳು ಲತಾ ಕಾಣ್ತಾ ಇಲ್ವಲ್ಲ? ಇಲ್ಲ ಕಣ್ಮಗ. ಎಲ್ಲ ಅತ್ತಾಗ ಹೋದ್ಲ. ನಮ್ಮ ಮನೆ ಕೆಲಸ ಎಲ್ಲ ಆಯ್ತು. ಅವಳು ರಶ್ಮಿನೇನೋ ಮನೆ ಕಳಕ್ಕೆ ಅಂದ್ಕೊಂಡು ಒಳಗೆ ಹೋದ್ಲು. ಇವಳು ರೂಮ್ಗೆ ಮಲಿಲ್ವಾ? ರೂಮಲ್ಲಿ ಇರ್ಬೇಕು ನೋಡ್ಲಾ? ಇಲ್ಲ ರೂಮಲ್ಲಿ ಇಲ್ಲ ಕಣವ. ರೂಮಲ್ಲಿ ಇಲ್ವಾ? ಇನ್ನೆಲ್ಲಿ ಹೋದ್ಲು? ನೋಡು, ಎಲ್ಲ ರಾಳಿಗಿಲೆ ಮನೆದಿಕ್ಕೆ ಹೋದ್ಲ. ಸರಿ ಆಯ್ತು ನೋಡ್ತೀನಿ. ಏನು ಮೇಡಮ್, ಏನು ಹಳೆ ಮನೆ ಹುಡುಕ ಬಂದ್ಬಿಟ್ಟಿದ್ದೀರಿ? ಸುಮ್ಮ ಬಂದೆ. ಯಾಕೊಂಥರ ಇದೆಯಲ್ಲ, ಏನಾಯ್ತು? ಯಾಕೆ ತಲೆನೋವು. ತಲೆನೋವು? ನೋಡಿ ಹಾಸ್ಪಿಟ್ಲಿಗೆ ಹೋಗೋದಾ? ಅಯ್ಯೋ ಬೆಳಕನಪ್ಪ, ತಲೆನೋವು ಹಾಸ್ಪಿಟ್ಲಿಗೆ ಹೋದರೆ ತಲೆನೋವು ಔಷಧಿ ಸರ್ಕೊಂಡು ಸರಿ ಆಯ್ತದೆ ಬಿಡಿ. ಯಾಕೊಂಥರ ಇದೆಯಲ್ಲ? ಅಯ್ಯೋ ಈ ಮನೇಲಿ ನಮ್ದು ಏನು ನಡೆದದು? ನಾವು ಯಾವ ಥರ ಇರ್ತಾನೆ? ಏನು ಪ್ರಯತ್ನ? ಯಾವ್ದಕ್ಕೆ ಪ್ರಯತ್ನ ಹೇಳು? ಹೆಂಗಾರು ಇರ್ಬೋದು, ನನ್ನ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋರು ಇದ್ದಾರೆ ಇಲ್ಲಿ? ಇದೊಳ್ಳೆ ಸರಿ ಆಯ್ತು ಬಿಡು. ಈಗ ಏನಾಯ್ತು ಅಂತ ಹಿಂಗೆ ಇನ್ನು ಮುಂದೆ ಮಾತಾಡಿ ಏನಿಲ್ಲ, ಅದು ಏನು ಮಾತಾಡ್ಬೇಕು ಡೈರೆಕ್ಟಾಗಿ ಹೇಳಲೆ. ಸರಿ ಬಿಡು ನೀನುವೆ. ಅಯ್ಯೋ ಸರಿ ಇಲ್ಲ ಬಿಡಪ್ಪ, ನಾವು ಸರಿ ನೀನು ಅನ್ನೋದೇನು ನಾವು ಸರಿಯೇ ಇಲ್ಲ. ಅಯ್ಯೋ ಅದು ಹಾಕ್ಬೇಕು ಸುಮ್ಮನೆ ಮಾತಾಡಿ ಏನು ಪ್ರಯತ್ನ? ನೋಡು ನಾನು ಏನಾರು ಅನ್ನ ಒಟ್ಟಿಗೆ ಎಲ್ಲ ನೀನೇ ಮಾತಾಡ್ತೀಯಕ್ಕಲ್ಲ. ನೀನು ಮಾತ್ರ ನಾನು ಏನಾರು ಅನ್ನ ಹೇಳು, ತಪ್ಪಾಗಿದ್ರೆ ಬೇಕಾದ್ರೆ ಬಯಸ್ಕೊತೀನಿ. ಸುಮ್ಮನೆ ಹಿಂಗೆ ಆಡಿದ್ರೆ ಹೆಂಗೆ? ಏನು ನಿಂದು? ಏನಂದು ಅಂದರೆ ನನ್ನ ಲೆಕ್ಕಕ್ಕೆ ತಗೊಂಡಿಲ್ವಲ್ಲ? ಅಲ್ಲ ಕಣ್ರಿ, ಹೇಳ್ತೀರಲ್ಲ. ಈಗ ಚಿನ್ನು ಯಾರ ಮಗಳು? ನನ್ನ ಮಗಳಲ್ವಾ? ಇಲ್ಲ ಅಂತ ಯಾರು ಹೇಳ್ದವರು? ಇವಳು ಸೋಬಿತಾ. ಅವೆಣ್ಣ ಏನೋ ಮಗನ ಕುಟ್ಟ ಏನೋ ಕಳ್ಸಕ್ಕೆ ಅಂದ್ಬಿಟ್ಟು ಚಿನ್ನನ ಅತ್ತೆ ಫೋನ್ ಮಾಡಿ ಹೇಳಿದ್ಲಂತೆ. ನನಗೊಂದು ಮಾತಾ ಹೇಳ್ಬೇಕು ತಾನೆ, ಅದಕ್ಕೆ ಹಿಂಗೆ ಕಳಿಸ್ಕೊಡ್ರಿ ಅದಕ್ಕೆ ಅಂದ್ಬಿಟ್ಟು. ಅವ್ನಿಗಾದ್ರೆ ನಿನ್ಗಾದ್ರೇನು ಯಾರಿಗೆ ಹೇಳಿದ್ರೇನು? ಅದೊಂದು ದೊಡ್ಡ ಸುದ್ದಿಯಾ? ನೋಡಿ ನಿಮಗೂ ಲೆಕ್ಕಕ್ಕಿಲ್ಲ. ನಾನು ಇಲ್ಲೇ ಗೊತ್ತಾಯ್ತಿಲ್ವಾ? ನೀವು ಮಾತಾಡೋ ವರ್ಷೆ ಮಾತ್ಕೊಳ್ಳಲಿ ಯಾವ ಮಟ್ಟಿಗೆ ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿದ್ದೀರಿ ಅಂದ್ಬಿಟ್ಟು. ಅಲ್ಲಕಂದ್ರಿ ಅವರೇನೋ ಬುದ್ಧಿ ಇಲ್ದಂಗೆ ಆಡ್ತಾರೆ. ಅತ್ತೆನೂ ಸೋಬಿತ್ನೂ ಅಂದರೆ ನಿಮಗೂ ಬುದ್ಧಿ ಇಲ್ವಾ? ಇನ್ನೂ ಮಾತಾಗಿಲ್ಲ, ಕತೆ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ, ಏನಿಲ್ಲ. ಕರ್ಕೊಂಡು ಸುತ್ತಿಸ್ಬಿಟ್ರೆ ಅಲ್ಲಿ ಇಲ್ಲಿ ಅನ್ಕೊಂಡು ಸುತ್ಕೊಂಡು ಪಾರ್ಕು ಅಲ್ಲಿಗೆ ಇಲ್ಲಿಗೆ ಸುತ್ತಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಗೊತ್ತಾಯ್ಕೋ ನಿಮ್ಗೆ ಒಂಚೂರುವೆ? ಅತ್ತೆ ಹೇಳ್ಬಿಡ್ತು ಅಂದ್ಬಿಟ್ಟು ಒಪ್ಕೊಂಡು ಕೂತಿದ್ದೀರ ಕಳಿಸೋಕೆ ಅಂದ್ಬಿಟ್ಟು. ಅತ್ತೇನು ಯಾಕೆ ಹೇಳ್ತದೆ ಹೇಳಿ? ಅತ್ತೆ ಮಗ ಸುತ್ಕೊಂಡು ಸೋಕಿ ಮಾಡ್ಕೊ ಬರಲಿ ಅಂತ ಹೇಳ್ತದೆ. ಇವತ್ತಿನ ಕಾಲದಲ್ಲಿ ಗೊತ್ತಾಯ್ಕಿಲ್ವಾ ಹೆಂಗಿರ್ಬೇಕು ಏನು ಅಂತವ? ಈಗಿದ್ದವ್ರು ಈಗಿರಕ್ಕಿಲ್ಲ. ಚೂರಾರೆ ಪರಿಜ್ಞಾನ ಅಂದ್ರೆ ಇರಬೇಕು ಮನ್ಸನ್ಗೆ. ನಾವೇ ಕೆಟ್ಟವರು ಅಲ್ಲ. ಅತ್ತೆಗೆ ತಾನೇ ಬುದ್ಧಿ ಬೇಡವಾ? ಇವತ್ತಿನ ಕಾಲದಲ್ಲಿ ಹೆಂಗೆ ನಂಬಿ ಹೆಂಗೆ ಕಳ್ಸೋಕ್ಕದು? ನಮ್ಮನೆ ಹೆಣ್ಮಕ್ಳನ್ನ ನಾವು ಹೆಂಗೆ ನೋಡ್ಕೋಬೇಕು ತಾನೆ. ಇನ್ನೂ ಮಾತಾಗಿಲ್ಲ, ಕತೆ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿಲ್ಲ, ಏನಿಲ್ಲ. ಆಲೆ ಕರ್ಕೊಂಡು ಸುತ್ತಿದ್ರೆ ಊರಲ್ಲಿ ಜನಗಳೇನು ಅನ್ನಕ್ಕಿಲ್ಲ. ಗೋವಿಂದನ ಮಗಳಿಗೆ ಸುತ್ತಲ್ಲ ಅನ್ಕೊಳಕ್ಕಿಲ್ವಾ? ನಾವೇನಾರು ಹೇಳಿದ್ರೆ ನಿಮಗೆ ಒಂಥರ ಕ್ಯಾಡ. ಬೇಡ ಬಿಡಪ್ಪ, ನಾವೇನು ಮಾತಾಡೋದು ಬೇಡ, ಬಿಡೋದು ಬೇಡ. ಯಾಕಬೇಕು ಮಾತಾಡೋದಕ್ಕೆ? ನಿಷ್ಠುರದ ಆಗೋದಕ್ಕೆ? ನಮ್ಮ ಮಾತುಗಳು ನಿಮ್ಗೆ ಹಿಡಿಯಕ್ಕಿಲ್ಲ. ಏನಾರು ಮಾಡ್ಕೊಳ್ಳಿ. ಸುಧನ್ ಬಗ್ಗೆ ನನಗೆ ಗೊತ್ತು ಬಿಡು ಪಾಪ, ಭಾಳ ಡೀಸೆಂಟ್ ಹುಡುಗದು. ಅದಲ್ದಾನೆ ಮದುವೆಗಿಂತ ಮುಂಚೆಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸರಿ ತಾನೆ. ಓಹೋ ನೀವು ಹಂಗೆಯಾ? ಸರಿ ಬಿಡಿ. ಅಲ್ಲ ನೋವೇ ಮಾಡ್ಕೊಂಡಿದ್ದು ಕೆಲಸ ಗೊತ್ತು ತಾನೆ. ನೋಡು ಸುಮ್ಮನೆ ನೀನು ಮುಂದ್ಲುದು ಇವೆಲ್ಲ ಮಾತಾಡ್ಬೇಡ ನೀನು. ನನ್ನ ಮಗಳು ಚಿಂದಂತ ಮಗಳು, ಹೆಸರು ತಕ್ಕನಾಗ ಚಿಂದಂಗೆ ಅವಳು. ಸುಮ್ಮನೆ ನೀನು ಏನೇನೋ ನನ್ನ ತಲೆಗೆ ತುಂಬಬೇಡ ನೀನು. ಹೇಳ್ತೇನೆ ಕೇಳು. ಮರಿಯಾ, ನಾನು ಹುಸಿ ತಲೆ ತುಂಬ್ತಿದ್ದಾನೆ ನಿನಗೆ. ಹುಸಿನ ರಿಂಸೆ ಕೊಟ್ಟಿದ್ದಾನೆ ಅಂತಾನೆ ಭಾಳ ನರಿಂಸೆ ಹೋಗೋದು ನನ್ನಿದ್ದವ. ಅವ್ವ ಹೆಂಗೆ ಮಾತಾಡಿರೋ ನಿಮ್ಮ ಬಾಯಿಗಳಲ್ಲಿ ಹೆಂಗೆ ಮಾತ್ಕೊಳ್ಳೋ ಅಂತ ಬಂದವ ನಿಮಗೆ. ಅಯ್ಯಪ್ಪ ದೇವರೇ ಭಗವಂತ. ನೀವೇ ಸರಿ ಮಾತು ಕಲ್ತಿರೋರು? ಏನು ಯಾರಿಗೂ ಬರ್ದವ್ದು ಮಾತ್ಕೊಳ್ಳಿದ್ದಾವೆ ನಿಮಗೆ? ಏನಂಗಂತ ಇದ್ದೀರಿ ನೀವು? ಏನ್ರಿ ಹಂಗಂತ ಇದ್ದೀರಿ? ಇರೋದೇ ನಾನು ಇಲ್ದವ್ದು ಮಾತಾಡೋದನ್ನ? ಸರಿ, ಸೀನ್ ಕ್ರಿಯೇಟ್ ಮಾಡೋಂಥ ಅವಶ್ಯಕತೆ ಏನಿರೋದು ಲತಾ? ಹೇಳ್ತಾ ಇದೆಯಲ್ಲ ನೀನು. ಯಾಕೆ ಲತಾ ಹಿಂಗೆ ಆಡ್ತಿದ್ದಿ? ಮದುವೆಗಿಂತ ಮುಂಚೆಗೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಮುಂದೆ ಜೀವನ ಚೆನ್ನಾಗಿರ್ತದೆ ಬಿಡು. ಅದಕ್ಕೇನಂತೆ ಅವ್ರ ಮನೆ ಸೊಸೆ ಅಂತ ಅಂದಮೇಲೆ ಇನ್ನೇನು? ಅದೇ ದರ್ತನ ಇದಕ್ಕೆ ಮತ್ತೆ ನಿಮ್ಮನ್ನ ಏನಾರು ಮಾಡ್ಕೊಂಡು ನಮ್ಗೆ ಏನಪ್ಪ? ಮದುವೆಗಿಂತ ಮುಂಚೆಗೆ ಪ್ರೆಗ್ನೆಂಟೇ ಆಗಲಿ ಬಿಡು, ನನಗೇನು ಇಲ್ಲ. ಬಿಗಿಡ್ ಮಾತಾಡು. ನನ್ನ ಮಕ್ಳಿಗೆ ಹಿಂಗೆಲ್ಲ ಮಾತಾಡಬೇಡ ನೀನು. ಏನಾಗಂತ ಇದ್ದೀನಿ ನೀನು? ಅಲ್ಲಿ ಉದುರಿಸ್ಬಿಡ್ತೀನಿ. ಅಲ್ಲ ಏನೋ ಸಾದ್ರ ಕೊಟ್ಟು ತಲೆ ಮೇಲೆ ಕೂತ್ಕೊತಾಳೆ. ಅಯ್ಯೋ ನಾನೇನಂದೆ ಅಂತ ಹಿಂಗಾಡಿರಿ ನೀವು? ಅದಕ್ಕಿಂತ ಜಾಸ್ತಿ ನಿಮ್ಮ ಮಗು ಮಕನ ಬಡಿಯ ನೀನು. ಏನೋ ಓಲಿ ಅಂತ ಅಲ್ಲ, ನಿನ್ಗೊಂಚೂರು ಸಾದ್ರ ಕೊಟ್ಟರು ಸಾಕು ತಲೆ ಮೇಲೆ ಕೂತ್ಕೊತೀಯಲ್ಲ. ಏನು ಅನ್ಕೊಂಬಿಟ್ಟಿದೆಯೇ ನೀನು? ಏನ್ಲೇ ಅನ್ಕೊಂಬಿಟ್ಟಿದ್ದೀಯ ನನ್ನ ಮಕ್ಕಳು ಅಂದರೆ? ಏನು ಅಷ್ಟು ಸಾದ್ರೂಲೆ? ನಿನ್ನ ಮಕ್ಳ ಬಗ್ಗೆ ಕೂತ್ಕೋ. ಅದೇನು ಹೇಳಕ್ಕಿಲ್ವಾ? ನೂಲ್ನತೆ ಸ್ಯಾರಿ ತಾಯಿನಂತೆ ಮಕ್ಕಳು ಅಂತ ನೀನು ಎರ್ತಿ ಮಾಡೋದು, ನಿನ್ನ ಮಕ್ಕಳು ಮಾಡೋದು ಆತ ಹೇಳ್ತೇವ್ನಿ. ಅಲ್ಲಿ ಉದ್ರಿಸ್ಬಿಡ್ತೀನಿ ನಾನು. ಹೇಳ್ತೇನೆ ಕೇಳು. ನಿನ್ನ ಆಟಕ ಬೆಣ್ಣು ಬಂತಾವಿಂದ ನಾನು ನೋಡ್ತೇನೆ. ನಿನ್ನ ಮಕ್ಕದಲ್ಲಿರೋ ಲಕ್ಷಣವ. ನನ್ನ ಮಗಳನ್ನ 6 ವರ್ಷದಿಂದ ನನ್ನ ಹಿರಿ ಮಗಳು ಸಾಕೊಂಡು ಇನ್ನೂ ಎಷ್ಟು ದಿವಸ ಅಂತ ಬಿಡೋಕ್ಕದ ನಾನು ಅಲ್ಲಿ? ದರ್ದ್ರ ಮುಂಡೆ ನಾಟಕವ ಲೋಪರ್ ಮುಂಡೆ ನೀನು. ತೂದಿ ಬೀದಿಗೆ ಹಚ್ಬಿಡ್ತೀನಿ ಲೋಪರ್ ಮುಂಡೆ ನೀನು. ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನ್ಲೇ ಅನ್ಕೊಬಿಟ್ಟಿದ್ಯಾ ನೀನು? ನನ್ನ ಮಕ್ಕಳನ್ನ ತಾಯಿಯಾಗಿ ಸಾಕತ್ರಿ ಅನ್ಕೊ ಬಂದವಳು ನೀನು. ಯಾವ್ಯಾವ ಕೆಲಸ ಮಾಡಿದೆ, ಏನೇನು ಮಾಡಿದೆ ಅನ್ನೋದು ನಾನು ಮರ್ತಿದ್ದಾನೆ ಹೇಳು. ಇನ್ನೊಂದು ತಿಂಗಳದ 2 ತಿಂಗಳದ ಮದುವೆಗೆ ಹೋಯ್ತದೆ. ಅದಕ್ಕೆ ಗಾಡಿಯ ಬೆಣ್ಣ ಮೇಲೆ ನೀನು. ಅದಕ್ಕೆ ನಾವು ಬರ್ದಾನೆ ಅಲ್ಲೇ ಇದ್ದಿದ್ದು. ಅಯ್ಯಪ್ಪ ಇದೇ ನಿಂಗಂತ ಇದ್ದೀರಿ ನೀವು? ನಾನೇನು ಬರಬೇಡ ಅಂತಾನೆ? ನಿನ್ನ ಮಕ್ಕಳನ್ನ ಕರಿಬೇಡ, ಬಾವಿಸ್ಬೇಡ ಅಂತ ಯಾವಾಗ ಹೇಳ್ಕೊಟ್ಟಿದ್ದೆ ನಿನಗೆ? ಕರಿಬೇಡ ಅಂತ ಹೇಳ್ಕೊಟ್ಟಿದ್ದ, ಬಾವಿಸ್ಬೇಡ ಅಂತ ಹೇಳ್ಕೊಟ್ಟಿದ್ದ ನಾನು? ನನ್ನ ಮೇಲೆ ಅನ್ಯಾಯ ನೋಡಿದ್ರೆ ದೇವರು ಒಳ್ಳೆದು ಕೊಡೋಕ್ಕಿಲ್ಲ, ತಿಳ್ಕೊಬಿಡು. ಅಯ್ಯೋ ನಿನ್ನಂತ ಲೋಪರ್ ಮುಡೆ ನಾನು ಕಂಡೀನಿ ಕೂತ್ಕೋ.
ಜರ್ದ್ರು ಮುಂಡೆ ನಿನ್ನ ಸಂಸಿ ನೀನು ಮಾಡಿ ತಪ್ಪೆಲ್ಲನೂ ಸಂಸ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡಲ್ಲ ಅದೇ ನಾನು ಮಾಡಿದ್ದು ಅರ್ಥ ತಪ್ಪು. ಅಂತ ತಪ್ಪು ನಾನೇನು ಮಾಡಿಲ್ಲ ಕಣಪ್ಪ, ಮಾಡ್ಬಾರ್ದಪ್ಪ. ಮನೆ ಒಳಗೆ ಸೇರಿಸ್ಕೊಳ್ದಂತ ತಪ್ಪ ನಾನೇನು ಮಾಡಿಲ್ಲ ನಾನು. ಲೇ ವಾದ ಮಾಡಬೇಡ ನೀನಲ್ಲ ಹೇಳ್ತಾನೆ ಕೇಳ್ಕೊ, ವಾದವ ಮಾಡಬೇಡ ನೀನು ಅನ್ಕುಟೆ. ಇರೋದು ಹೇಳಿದ್ರೆ ಅದೇನೋ ಅಂತಿರೋಂತಂಗೆ ಆಯ್ತು. ಇರೋದನ್ನೇ ಮಾತಾಡಿದ್ದು, ಇಲ್ದೋದು ಹೇಳ್ದ ನಾನು. ಇರೋದಂತಾನೆ ಮಾತಾಡಿದ್ದು. ಇರೋದನ್ನೇ ಮಾತಾಡ್ದೆ, ಇರೋದನ್ನೇ ಮುನ್ಸೂನ್ಗೆ ದುರಂಕಾರ ಇಷ್ಟು ದುರಂಕಾರ ಬೆಳೆದಲ್ಲ ಕಲೆ ಹೇಳ್ತೇವೆ. ನಿಜವಾಗ್ಲೂ ಇಷ್ಟೊಂದು ದುರಂಕಾರ ಯಾವುದೇ ಮುನ್ಸೂನ್ಗೂ ಬರಬೇಡದು. ನೀನೇ ಸರಿಯಾ ಮಾತು ಕಲ್ತಿರೋಳು, ಯಾರಿಗೂ ಬರ್ದೋದು ಮಾತು ಕಲ್ತಿದ್ಯಾ ನೀನು. ನಿನ್ನ ಹೇಗಿದ್ದಾಗ ಬೆಂಕಿ ಕಣ್ಣಿನ ಅಪ್ಪ ಏನೋ ನನ್ನ ಮಗಳು ಅಂತ ಕಾಳಜಿಗೆ ಹೇಳ್ದೆ ನಾನು. ಆಯ್ತಾ, ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ, ನನಗೇನು ಬಸ್ರಿ ನಾರೇ ಆಗಲಿ ಮುಗಿನಾರು ತಗ್ಸಾಕ್ಲಿ ನನಗೇನು. ಅಯ್ಯಪ್ಪ ಅಯ್ಯಪ್ಪ ಏನೋ ಯಪ್ಪ ಯವ್ವ, ಏನು 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 ನಿನ್ನ ಕಣ್ಣಿಗೆ ಹೋಗ, ನಿನ್ನ ಕೈ ಸೇದಾಗ, ನಿನಗೆ ಬರ್ಬಾರ್ದು ಮುಂಡೆ ಮಗನೇ, ನಿನ್ನ ಕಟ್ಕೊಳ್ತಾವೆ ಈ ದೇವನ ಗೋಳಾಗೋಯ್ತಲ್ಲ. ಲೋಪರ್ ಮುಂಡೆ ಹೋಗು, ಲೋಪರ್ ಗುಡ್ಸಟ್ಟಿದ್ದೀನು. ನಿನಗೆ ಗಂಡನ ಮನೆ ಭಾಳ ಯೋಗ್ಯತೆ ಇಲ್ಲ ಕಣ ಮುಂಡೆ. ನಿನಗೆ ಅದಕ್ಕೆ ಆಡ್ತಿದ್ದೀನಿ ನೀನು. ಎಲ್ಲೋ ಮನೆ ಬಿಟ್ಟು ಹೋಗ್ಬೇಕು ಅಂತ ಆಸೆ ಬಿಟ್ಟಿದ್ದೆ, ಅದಕ್ಕೆ ಆಡ್ತಿದ್ದಿ. ಎಲ್ಲೋಗ ನಾನು ಏನಂದೇ ಬಿಟ್ಟು ಹಿಂಗೆ ಆಡ್ತಿದ್ರಿ ನೀವು. ಮದುವೆಗಿಂತ ಮುಂಚೆಗೆ ಕಳಿಸ್ಬೇಡ್ದು, ನಮ್ಮ ಮಕ್ಕಳನ್ನ ನಾವು ಹುಷಾರಾಗಿ ನೋಡ್ಕೋಬೇಕು ಅಂದಿತ್ತಪ್ಪ ಅಲ್ಲ. ಈಗ ತೊಡಗಲ್ದಂಗೆ ಆಡ್ತಿದ್ದಿಲ್ಲ, ನಾನು ಮಾತಾಡಿದ್ರಲ್ಲಿ ಏನು ತಪ್ಪಿದದು. ಉದುರಿಸ್ತೀನಿ ಕಂಡಿದ್ಯಲ್ಲ, ಉದುರಿಸ್ಬೇಕಾ ಹೇಳಿಗ ನಿನಗೆ? ಉದುರಿಸ್ಬೇಕು ಹೇಳು. ನಿಮ್ಮ ಮಗನ ಮಕನ ಬಡಿಯ ದರ್ದ್ರ ಮುಂಡೆ ಮನೆಗೆ ಬರೋಕ್ಕಾಯ್ಕಿಲ್ಲ. ಏನೇನಾರು ಕಂಡಿಡ್ಕೊತಾಳೆ. ಆ ಹೆಣ್ಣು ಬಂತವೆ ನೋಡ್ತೇವನಿ ಮಕವೇ ಹೆಂಗಾಗದೆ ನಿಂದು ಅಂತ ಅಲ್ಲ. ಏನಿಗೆ ಆಡ್ತಿದ್ದೀನಿ ನಾನು? ಏನು ಇವತ್ತು ಸರಿ ಆಯ್ತದ, ನಾಳೆಗೆ ಸರಿ ಆಯ್ತದ ಅಂತ ಸಹಿಸಿ ಸಾಕಾಯ್ತು ನಾನು. ಅಂತ ಮನೆ ಹಾಳು ಮುಂಡೆ ಅಂತ ಗೊತ್ತಿದ್ರೆ ಮದುವೆನೇ ಮಾಡ್ಕೊತಿದ್ದಿಲ್ಲ ನನಗೆ. ಮದುವೆನೂ ಬೇಡ ಏನು ಬೇಡ ಅನ್ಕೊಂಡು ಸುಮ್ಮನಿದ್ ಬಿಡೋನು. ವಾದ ಮಾಡ್ತಾಳೆ, ವಾದವ ಇವಳಿಗೇನೋ ನೋವು. ನನ್ನ ಇಷ್ಟ, ನಾನು ತಂಗಿ ಮಗನ ಕೊಟ್ಟು ನಾನು ಕಳಿಸ್ತೀನಿ. ನೀನೇ ಅವಳು ಕೇಳೋಕ್ಕೆ, ನೀನು ಕೇಳೋಂಥದ್ದು ಏನೂ ಇಲ್ಲ. ನಿನ್ನ ಕೇಳಿ ನಾವು ಇಲ್ಲಿ ತೀರ್ಮಾನ ತಗೋಬೇಕಾಗಿಲ್ಲ, ಆಯಿತಾ? ತಗೋಬೇಡ ಹೋಗು, ನಿನ್ನೆ ತಗೊಂಡಿದ್ದು ಹೇಳಿದ್ನ ನಾನು. ಹೇಳು ಅಲ್ಲ, ಹಿಂಗೆಲ್ಲವ ಬಡ್ದು ಸಾಯಿಸೋದ್ಕಿಂತ ಒಂದೇ ಸತಿ ಔಷಧಿ ಕೊಟ್ಟು ಸಾಯಿಸ್ಬಿಡು. ಅದೊಂದು ಕೆಲಸ ಬಾಕಿ ಆಗೋದು ನಿನ್ಗೆ ಅಷ್ಟೇ. ಏನೋ ಓಲಿ ಅನ್ಕೊಂಡು ನೀನು ಮಾಡಿರೋ ತಪ್ಪುಗಳನ್ನು ಸಹಿಸ್ಕೊಂಡು ಸುಮ್ಮನೆ ನೀನು ಅನ್ಕೊಬಿಟ್ಟಿದ್ಯಾ. ಏನು ಹಿಂಗೆ ಸರಿ ಇವರೇ ಸರಿಯಾ ತರೋರು ಬರೋರು ಮಕ್ಳು ಮರಿಯವೆ ಅನ್ಕೊಂಡು ನಾನು ಎಲ್ಲ ಸಹಿಸ್ಕೊಂಡು ಬರ್ತೇವನಿ. ಲೋಪರ್ ಮುಂಡೆ ನಿನ್ನ ಆಟಗಳೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ. ನಾನು ಮಕ್ಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ. ನಿಂದು ಎಷ್ಟಿರೋದು ಕೆಲಸ ಅಷ್ಟು ನೋಡ್ಕೊಂಡು ಬಿದ್ದರು. ನಿನ್ನೇನು ಯಜಮಾನಿಕೆ ಕೊಟ್ಟಿಲ್ಲಕತ್ತು ನಿನಗೆ. ನಾನೇನೋ ಹೋಗ್ಲಿ ಬಿಡು ಪಾಪ, ಕಡವ್ರ ಮಕ್ಳು ತಂದು ಹೊಟ್ಟೆ ಉರ್ಸ್ಬಿಡ್ದು ಅಂದರೆ ದಿಕ್ಪ್ರಸಂಗ್ತನ ಕೂತಾಳೆ. ದಿಕ್ಪ್ರಸಂಗ್ತನವ ಹೊಡ್ಡೆತ್ತವೇನ ಥೂ. ಮನೆಗೆ ಬಂದ್ರೆ ನೆಮ್ಮದಿ ಇಲ್ಲ ತಗ. ಇದೇನು ಮನೆಯ ಇದು? ಮನೆ ಕುಲ್ವ, ಸಂಸಾರದ ಕುಲ್ವ ಏನೋ ಅಂದ್ಕೊಂಡಿದ್ದೆ ನಾನು. ಏನೋ ಸಾಯ ಗಂಟು ನಮ್ಗೆ ನೆಮ್ಮದಿ ಸಿಗಕ್ಕಿಲ್ಲಕತ್ತ ಹೋಗು. ಆ ಮುಂಡೆಯಿಂದ ಅರ್ಧ ನೆಮ್ಮದಿ ಸಿಗಲಿಲ್ಲ, ಈ ಮುಂಡೆಯಿಂದ ಅರ್ಧ ನೆಮ್ಮದಿ ಸಿಗ್ತಿಲ್ಲಕತ್ತೆ. ನಾವೇ ಸರಿಯಾಗಿ ಕರಮ್ಗೇಡಿ ಬಿಡ್ಯಾವು. ಇದ್ಯಾವ ಹಣೆ ಬರೋಂದರ ಕಣೆತಾಗ ನಮಗೆ, ಇದ್ಯಾವ ಗೋಳು ಒಂದರ ಕಣೆತಾಗೆ. ಕರ್ಮ ಆಗ್ಬಿಟ್ಟ ನನಗೆ. ಹೊರಗಡೆ ದುಡ್ಕೊಬ್ರೋ ಗಂಡಸುಗಳಿಗೆ ಮನೇಲಿ ನೆಮ್ಮದಿ ಕೊಡಲಿಲ್ಲ ಅಂದರೆ ಗಂಡಸುಗಳ ಪರಿಸ್ಥಿತಿ ಏನಾಗಬೇಕು? ಮಕರು ಏನೋ ಕಳ್ಕೊಳ್ಳೋಂಗೆ ಕೂತ್ಕೊತಾಳೆ. ಏನು ಓದ್ಕೊಂಡಿರ್ತದೆ ಕಣೆ ಒಳಗೆ. ಮಗನಿಗೆ ಬೈಕ್ಬೇಕು, ಅದು ಬೇಕು ಇದು ಬೇಕು ಅಂತ ತೆಗಿಸ್ಕೊಳಕ್ಕೆ ಗೊತ್ತು. ಹಂಗೆ ಆ ಮಕ್ಕಳನ್ನ ತಬ್ಲ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಅನ್ಕೊಳಕ್ಕೆ ಬರೀಕಿಲ್ಲ, ಜ್ಞಾನ ಇಲ್ಲ. ಮುಂಡೆನ ಲೋಪರ್ ಮುಂಡೆನ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.